ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 31st ಆಫ್ ಜಾನ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅದಾನಿ ಪಾರ್. ಓಕೆನಾ, ಇದನ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ, ಸೊ ಫಸ್ಟ್ ಪಾಯಿಂಟ್ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಇಲ್ಲಿಂದ ಹೀಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಮಾಡಿದಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಔಟ್ ಸಿಕ್ಕಿ ಸೇಮ್ ಅದೇ ಝೋನ್ ಹತ್ರ ಬಂದಿದೆ, ಅಂದರೆ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೌ ದಿಸ್ ಝೋನ್ ವಿಲ್ ಬಿ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2. ಇಲ್ಲಿ ನೋಡಿ, ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಅರ್ಥ ಆಯ್ತಾ? ಇದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು. ಇದು ನೋಡಿ, ನೆಕ್ಲೈನು ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿದೆ. ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ದು ಬ್ರೇಕ್ಔಟ್. ಇದು ಪಾಯಿಂಟ್ ನಂಬರ್ 2. ನೆಕ್ಸ್ಟು ಪಾಯಿಂಟ್ ನಂಬರ್ 3, ಫಿಬೋನಾಚಿ ಹಾಕೋಣ. ನೋಡಿ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟು ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 4. ನೌ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗಿಗೆ ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಸೊ ಬೈಯಿಂಗಿಗೆ 2 ಎಂಟ್ರಿ ಹೇಳ್ತೀನಿ. ಎಂಟ್ರಿ ನಂಬರ್ 1, ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ. ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 516 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ವೇಟ್ 524. ಟಾರ್ಗೆಟ್ ನಂಬರ್ 2 ಈಸ್ ಗೋನ ವೇಟ್ 534. ಅರ್ಥ ಆಯ್ತಾ? 516 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 524 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 534 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಇದು ಎಂಟ್ರಿ ನಂಬರ್ 1. ಅರ್ಥ ಆಯ್ತಾ? ಎಂಟ್ರಿ ನಂಬರ್ 2. ಅರ್ಥ ಆಯ್ತಾ? ಇಫ್ ಪ್ರೈಸ್ ಮೇಕ್ಸ್ ಅ ರಿವರ್ಸಲ್ ಬಿಟ್ವೀನ್ 504 ಆ್ಯಂಡ್ 500, ಈ ಲೆವೆಲ್ಸಲ್ಲಿ ಮಧ್ಯ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಕಾಣ್ತು ಅಂದರೆ ಬೈ ಮಾಡಿ. ಎಲ್ಲಿ ಬರುತ್ತೆ ಅಂದರೆ ಈ ಲೆವೆಲ್ಸ್ ಹತ್ರ ಬರುತ್ತೆ. ಅರ್ಥ ಆಯ್ತಾ? ಬಿಟ್ವೀನ್ ಫಿಬೋನಾಚಿ 50% ಲೆವೆಲ್ಸ್ ಆ್ಯಂಡ್ 618 ಲೆವೆಲ್ಸ್. ಸೊ ಈ ಲೆವೆಲ್ಸ್ ಮಧ್ಯ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಗೋ ಫಾರ್ ಬೈಯಿಂಗ್. ಯಾವ ಲೆವೆಲ್ಸ್ ಹತ್ರ? 500 504 ಹತ್ರ. ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಗೋ ಫಾರ್ ಬೈಯಿಂಗ್. ಸಪೋಸ್ ನೀವೇನಾದರೂ 500 ಹತ್ರ ಅಂದರೆ 500 ಲೆವೆಲ್ಸ್ ಹತ್ರ ಬೈ ಮಾಡ್ತೀರಾ ಅಂದರೆ, ಟಾರ್ಗೆಟ್ ಬಂದು ನಿಮಗೆ ಟಾರ್ಗೆಟ್ ನಂಬರ್ 1 ಬಂದು 504, ಟಾರ್ಗೆಟ್ ನಂಬರ್ 2 ಬಂದು 516. ಅದಾಯ್ತಾ? 500 ಲೆವೆಲ್ಸ್ ಹತ್ರ ಏನಾದರೂ ಬೈ ಮಾಡಿದ್ರೆ 504 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 516 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 2. ದಿಸ್ ಅಪ್ಲೈಸ್ ಓನ್ಲಿ ವೆನ್ ಇಫ್ ಪ್ರೈಸ್ ಗಿವ್ಸ್ ಅ ರಿವರ್ಸಲ್ ಬಿಟ್ವೀನ್ 504 ಆ್ಯಂಡ್ 500. ಇವೆರಡರ ಮಧ್ಯ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಕಾಣ್ತು ಅಂದರೆ ಬೈಯಿಂಗ್ ಮಾಡಿ. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಆಬ್ವಿಯಸ್ಲಿ ನೋಡಿ, ಇದು ಸಪೋರ್ಟ್ ಝೋನ್. ಇದು ಅರ್ಥ ಆಯ್ತಾ? ಇದು ಮೇಜರ್ ಸಪೋರ್ಟ್ ಝೋನ್. ಏನಕ್ಕಂದರೆ, ಒಂದು ದಿಸ್ ಸಪೋರ್ಟ್ ಲೈಸ್ ಆನ್ ಫಿಬೋನಾಚಿ 618 ಲೆವೆಲ್ಸ್ ಆ್ಯಂಡ್ ಈ ಸಪೋರ್ಟ್ ಬಂದು 500 ರೌಂಡ್ ನಂಬರ್ ಸೈಕಲಾಜಿಕಲ್ ಲೆವೆಲ್ಸ್. ಅರ್ಥ ಆಯ್ತಾ? ಎರಡೆರಡು ಕಾರಣ ಇದೆ, 2 ರೀಸನ್ಸ್.
ಒಂದು ಫಿಬೋನಾಚಿದು 618 ಲೆವೆಲ್ಸ್, ಇನ್ನೊಂದು ಸೈಕಲಾಜಿಕಲ್ ಲೆವೆಲ್ಸ್, ದಟ್ ಈಸ್ 500 ರೌಂಡ್ ನಂಬರ್. ಸೊ ನೀವು ನಾಳೆ ಈ ಸಪೋರ್ಟ್ ಬ್ರೇಕ್ ಡೌನ್ ಆಗಿದಾಗ ಸೆಲ್ ಮಾಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 496. ಅರ್ಥ ಆಯ್ತಾ? 496 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಸೊ target number 1 is gonna be at 490, target number 2 is gonna be at 484. ಅರ್ಥ ಆಯ್ತಾ? 496 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 490 will be your target number 1, 484 will be your target number 2. ಅರ್ಥ ಆಯ್ತಾ? Now let us move on to the next stock. Okay guys, next stock ಬಂದು ಪಂಜಾಬ್ ಕೆಮಿಕಲ್ಸ್. ಓಕೆನಾ? ಈ ಸ್ಟಾಕ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಇದು ಸಿಂಪಲ್ ಅನಾಲಿಸಿಸ್. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ ನಾನು. ಸೊ ಈ ಝೋನ್ ಬಂದು ನೋಡಿ, ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಪ್ರೈಸು ಸಪೋರ್ಟ್ ಝೋನ್ ಮೇಲಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಇನ್ನೊಂಚೂರು ಪ್ರಾಪರಾಗಿ ಡ್ರಾ ಮಾಡೋಣ ಇದನ್ನ. ಓಕೆ, ಸೊ ಗೈಸ್ ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ನಿಯರ್ ಬೈ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಆಗಿದೆ, ಬಟ್ ಇಟ್ ಹ್ಯಾಸಂಟ್ ಬೀನ್ ಕಂಪ್ಲೀಟೆಡ್ ಯೆಟ್. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 3. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ, ನಾಳೆ ನೋಡ್ಕೊಳ್ಳಿ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು 860 ಲೆವೆಲ್ಸ್ 860 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 880, ಟಾರ್ಗೆಟ್ ನಂಬರ್ 2 ಬಂದು 900. ಅರ್ಥ ಆಯ್ತಾ? 860 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 880 will be your target number 1, 900 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಆಬ್ವಿಯಸ್ಲಿ ಪ್ರೈಸು ಈ ಸಪೋರ್ಟ್ ಝೋನ್ನ ಬ್ರೇಕ್ ಮಾಡಬೇಕು. ಆವಾಗ ಸೆಲ್ಲಿಂಗ್ ನೋಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 820, ಟಾರ್ಗೆಟ್ ಈಸ್ ಗೋನಾ ಬಿ ಎಟ್ 800. 820 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 800 will be your target. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು ಬಾಟಾ ಇಂಡಿಯಾ. ಓಕೆನಾ? ಬಾಟಾ ಇಂಡಿಯಾ ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಹಾಗೆಯೇ ಇಲ್ಲಿ ನೋಡಿ, ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ಫಿಬೋನಾಚಿ ಹಾಕ್ತೀನಿ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು 618 ಲೆವೆಲ್ಸಿಂದ ರಿಜೆಕ್ಷನ್ ಫೇಸ್ ಮಾಡಿದೆ. ಬಟ್ ಇಲ್ಲಿ ನೋಡಿ, ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಇದೆಯಲ್ಲ, ಇದು ನಾಳೆ ಥರ್ಡ್ ಅಟೆಂಪ್ಟ್ ಟೆಸ್ಟ್ ಆಗೋದು. ಇದು ರೆಸಿಸ್ಟೆನ್ಸ್ ಝೋನ್ ಇದು. ಓಕೆನಾ? ನಾಳೆ ಏನಾದರೂ ಪ್ರೈಸು ಈ ಝೋನ್ ಹತ್ರ ಬಂದರೆ ಥರ್ಡ್ ಅಟೆಂಪ್ಟ್ ಟೆಸ್ಟ್ ಆಗುತ್ತೆ. ಓಕೆನಾ? ಇಲ್ಲಿಂದನೂ ರೆಸಿಸ್ಟೆನ್ಸ್ ಝೋನೇ ಇದು ನೋಡಿ. ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ನಾಳೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬ ಇದೆ. ಈ ರೆಸಿಸ್ಟೆನ್ಸ್ ಝೋನ್ ಬಂದು ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಇರೋದು. ದಿಸ್ ರೆಸಿಸ್ಟೆನ್ಸ್ ಝೋನ್ ಲೈಸ್ ಆನ್ ಫಿಬೋನಾಚಿ 618 ಲೆವೆಲ್ಸ್. ಅರ್ಥ ಆಯ್ತಾ? ಸೊ ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ರೆಸಿಸ್ಟೆನ್ಸ್ ಝೋನ್ ಹಾಗೆಯೇ ಈ ಟ್ರೆಂಡ್ ಲೈನ್ ಎರಡರ ಮೇಲೂ ಬ್ರೇಕ್ಔಟ್ ಕೊಡಬೇಕು. ಅವಾಗ ಮಾತ್ರ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1290, ಟಾರ್ಗೆಟ್ ನಂಬರ್ 1 is gonna bet 1300 or 1350.
1310. Next to target number 2 is going to be 1325. ಅರ್ಥ ಆಯ್ತಾ? 1290 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1300 or 1310 will be our target number 1. Target number 2 is going to be 1325. ಓಕೆನಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಆಬ್ವಿಯಸ್ಲಿ ಪ್ರೈಸು ಈ ಸಪೋರ್ಟ್ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಪ್ರೈಸ್ ಶುಡ್ ಬ್ರೇಕ್ ದಿಸ್ ಸಪೋರ್ಟ್ ಝೋನ್. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1250. ಅಲ್ಟಿಮೇಟ್ ಟಾರ್ಗೆಟ್ ಬಂದು ನಿಮಗೆ 1230. 1250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1230 will be your target. Now let us move on to the next stock. Okay guys, last but not the least, Glenmark. ಓಕೆನಾ? ಗ್ಲೆನ್ಮಾರ್ಕ್ ಸ್ಟಾಕ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ ನೋಡಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿರಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ resistance trend line. Next to let us move on to 15-minute time frame. 15-minute time frame ಅಲ್ಲಿ ನಾನು ಟಾಪ್ ಇಂದ ಈ ಬಾಟಮ್ ವರ್ಗು ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು ಫಿಬೋನಾಚಿದು 618 ಲೆವೆಲ್ಸ್ ಇಂದ ಚಿಕ್ಕದಾಗಿ ರಿಜೆಕ್ಷನ್ ಫೇಸ್ ಮಾಡಿದೆ. ಆಯ್ತಾಯ್ತಾ? ನೆಕ್ಸ್ಟು ಈ ಝೋನು ರೆಸಿಸ್ಟೆನ್ಸ್ ಝೋನ್ ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಝೋನ್. ಓಕೆನಾ? ಇವಾಗ ನಾವು ಫಸ್ಟ್ ಲೆಟರ್ಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ? ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ 1430. 1430 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to be 1415. Target number 2 is going to be 1380. ಈ ಬಾಟಮ್ ಬರುತ್ತೆ ಅಲ್ಟಿಮೇಟ್ ಟಾರ್ಗೆಟ್. 1430 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1415 will be your target number 1. 1380 will be your target number 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗಿಗೆ ಗೈಸ್, ಪ್ರೈಸು ಈ ಟ್ರೆಂಡ್ ಲೈನ್ ಇದೆಯಲ್ಲ, ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೂ ಸಸ್ಟೈನ್ ಆಗಬೇಕು. ಅವಾಗ ಏನಾಗುತ್ತೆ, ಫಿಬೋನಾಚಿದು 618 ಲೆವೆಲ್ಸ್ ಬ್ರೇಕ್ ಆಗುತ್ತೆ. ಅರ್ಥ ಆಯ್ತಾ? ಅವಾಗ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1480. ಟಾರ್ಗೆಟ್ ನಂಬರ್ 1 is going to be 1500. ಟಾರ್ಗೆಟ್ ನಂಬರ್ 2 is going to be 1520. ಅರ್ಥ ಆಯ್ತಾ? 1480 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1500 will be your target number 1. 1520 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.